ರೈತರಿಗೆ 5 ರೂಪಾಯಿ ರೇಟ್ ಕೂಡ ಹೋದ್ರೆ ಕೂಡ 1 ಲಕ್ಷ ರೂಪಾಯಿ ಬಿಟ್ಕೊಡೋಲ್ಲ. ಅಂದರೆ ಖರ್ಚು ಕಡಿಮೆ ಅಲ್ವಾ ಇದಕ್ಕೆ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡು? ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ, ನಮ್ಮ ವೀಕ್ಷಕರು ಅಂದರೆ ನಮ್ಮ ರೈತರು ಹೇಗಿದ್ದೀರಾ? ರೈತರೆಲ್ಲ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ರೈತರು ಯಾವಾಗಲೂ ಚೆನ್ನಾಗಿರಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ವಿಡಿಯೋಗಳನ್ನು ಮಾಡ್ತಾ ಇರೋಣ. ಈಗ ನಾವು ಇಂದಿನ ವಿಡಿಯೋ ಹೇಳ್ಬೇಕಂದ್ರೆ ಪುದೀನ ಕೃಷಿ. ಸಾಮಾನ್ಯವಾಗಿ ಪುದೀನ ಬಗ್ಗೆ ಮಹತ್ವ ನಿಮಗೆ ಗೊತ್ತಿರುತ್ತೆ. ಪುದೀನ ಇಲ್ಲಾಂದರೆ ಮಸಾಲೆ ಸಾಂಬಾರಿಗೆ ಈಗ ಬೇಕೇ ಬೇಕು. ಅದು ಮಾತ್ರ ಅಲ್ಲ, ಬರೀ ಸೆಂಟ್ ಪರ್ಪೋಸಿಂದನೂ ಹೋಗುತ್ತೆ. ಇದನ್ನು ಅಂದರೆ ಬೇಕಾದ ಅಂದರೆ ಈಗ ಸುಮಾರು ಇದಕ್ಕೆ ಇದು ಯೂಸ್ ಆಗುತ್ತೆ. ಇದು ಅಂದರೆ ಪುದೀನ ಕೃಷಿ ಈಗ ಅತಿ ಹೆಚ್ಚು ರೈತರು ಇದನ್ನು ಬೆಳೀತಾ ಇದ್ದಾರೆ ಈಗ ಪುದೀನ ಇತ್ತೀಚೆಗೆ. ಅಂದರೆ ಪುದೀನ ನಮಗೆ ಕೃಷಿಕರಿಗೆ ಅದು ನಿಜವಾಗ್ಲೂ ಯಾವ ರೀತಿ ವರ್ಧನೆ ಆಗುತ್ತೋ ಅಥವಾ ಅದರಲ್ಲಿ ಆದಾಯ ಹೇಗೆ, ಕೃಷಿ ಹೇಗೆ ಮತ್ತು ಅದು ಮಾರುಕಟ್ಟೆ ವಿವರಗಳನ್ನು ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ರೈತರೊಬ್ಬರು ಇದ್ದಾರೆ, ಅವ್ರನ್ನ ಮುಖಾಂತರ ಪರಿಚಯ ಮಾಡ್ಕೊಳ್ಳೋ ಕೆಲಸ ಮಾಡೋಣ. ರಾಮಕೃಷ್ಣಪ್ಪ, ಇಲ್ಲಿ ಮಾಸ್ತಿ ಪಕ್ಕದಲ್ಲಿ ಕೇವಪ್ಪರಹಳ್ಳಿ. ಈಗ ನಮ್ಗೆ ಯಾವ ಥರ ಕಡ್ಡಿ ನಾಟಿ ಮಾಡ್ಬೇಕಂತ ತೋರಿಸ್ಕೊಡ್ತಿರೋದು? ತೋರಿಸ್ಕೊಡ್ತೀವಿ ಸರ್. ಏನೂ ಇಲ್ಲ, ನೋಡಿ ಇದು ಗಡ್ಡೆ ಪೈರು ಉಳ್ದಂಗೆ. ಅದೇ ಈಗ ಭತ್ತದ ಪೈರು ನಾಟಿ ಮಾಡೋದು. ಈ ಭತ್ತ ನಾಟಿ ಮಾಡ್ದಂಗೆ ಸೇಮು ನಾವು ಈ ಇದು ಬುರ್ದಿ ಗದ್ದೆಗೆ ಹಿಂಗೆ ಉಳ್ತೀವಿ, ಹಂಗೆ ಊತ್ ಬಿಡಬೇಕು, ಪಟ ಕಟ್ಟಬೇಕು. ಅದೇ ನೀರು ಚೆನ್ನಾಗಿ ನೆಲಕ್ಕೆ ಹಾಯಿಸ್ಬೇಕಲ್ವಾ? ಚೆನ್ನಾಗಿ ನೆನೆಸಿ ಅದ್ರಾಗ ನೋಡಿ ಹಿಂಗೆ ಉಳ್ಬೇಕು. ಸಾಮಾನ್ಯವಾಗಿ ಇದ್ರನ್ನ ಕಡ್ಡಿ ಬೇರೆ ಇರ್ಲೇಬೇಕಂತ ಏನಾದ್ರು ಇದೆ ಅದಕ್ಕೆ? ಇಲ್ಲ ಇಲ್ಲ, ಇದೇ ಬೇರೆ ಬಿಟ್ಬಿಡ್ತದೆ. ಇದು ಈ ಗಂಟುಗಳೈತೆ ನೋಡಿ, ಈ ಗೆಣುವುಗಳೈತೆ ನೋಡಿ, ಇಲ್ಲೊಂದು ಗೆಣುವು, ಇಲ್ಲೊಂದು ಗೆಣುವು, ಇಲ್ಲೊಂದು ಗೆಣುವು ನೋಡಿ. ಇದು ಅರ್ಧ ಹೋಗ್ಬಿಟ್ರೆ ಕೂಡ ನೆಲದೊಳಗೆ ತಿರ್ಗಾನು ಅದು ಎಲ್ಲ ಗೆಣುವುಗಳಿಗೆ ಮೋಸಗಳು ಬಂದು ಅದೇ ಬುಡ ಅದು ಇದು ಬಿಡೋದು ಬೇರು. ಅದೇ ಬೇರೆ ಇರ್ಲೇಬೇಕಂತ ಏನಿಲ್ಲ, ನಾಟಿ ಮಾಡಿ ಏನೂ ಇಲ್ಲ, ಆರಾಮಾಗಿ ಉಳ್ಬೋದು. ಆದರೆ ಅದಕ್ಕೆ ಅಷ್ಟು ತಣುವಾಗ ನೀರು ಬಿಟ್ಕೋಬೇಕು. ಅದು ನೀರಾವರಿ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು. ನೀರು ಜಾಸ್ತಿ ಕುಡಿತದೆ ಸರ್ ಇದಕ್ಕೆ, ನೀರು ಯಥೇಚ್ಛವಾಗಿ ಬೇಕು. ಒಂದು ದಿವಸಕ್ಕೆ ಹಿಂಗಿಲ್ಲ ಅಂದ್ರೇನು ನೀರು ಬೇರೆ ಬೆಳೆಗೆನ ಇದು ಮಾಡ್ಬೋದು. ಈ ಬೆಳೆ ಮಾತ್ರ ನೀರು ಫುಲ್ಲಾಗ ಇರಬೇಕು. ಒಂದು 2 ತಿಂಗಳಕ್ಕೆ ಬಂದ್ಬಿಡ್ತದೆ. ನಾಟಿ ಮಾಡಿದ್ಮೇಲೆ 1-2 ತಿಂಗಳಕ್ಕೆ ಬಂದ್ಬಿಡ್ತದೆ. ಇದು ನಾಟಿ ಮಾಡಿ ಇವಾಗ ಎಷ್ಟು ಕೊಯ್ಲಾಗಿದೆ? ಇದು ಮೂರನೇ ಕೊಯ್ಲು ಕೊಯ್ತಾ ಇದ್ದೀವಿ ಈಗ. ಇದು ನಿನ್ನೆ ಎಷ್ಟು ವರ್ಷದವರೆಗೂ ಇಟ್ಕೋಬೋದ? ಈಗ ಕೊಯ್ತಾ ಇದ್ರೆ ಒಂದು ಇದು 2 ತಿಂಗಳಿಗೆ ಒಂದು ಬೆಳೆ. 2 ತಿಂಗಳಿಗೆ ಒಂದು ಬೆಳೆ. ಆಮೇಲೆ ಇದು ಬೆಲೆಗಳೆಲ್ಲ ಯಾವ ಥರ ಇದೆ ಈ ಮಾರ್ಕೆಟ್? ಈಗ ನಾವು ಸಾಮಾನ್ಯವಾಗಿ ನೋಡಿರ್ತಾ ಇದ್ದೀವಿ ಪುದೀನ, ಇದು ಮಸಾಲೆಗೆ ಸಾಂಬಾರಿಗೆ ಬೇಕೇ ಬೇಕು ಇವಾಗ. ಅಂದರೆ ಈ ಪುದೀನ ಯಾವ ಸೀಸನಲ್ಲಿ, ಅಂದರೆ ಮಳೆಗಾಲ, ಬೇಸಿಗೆ ಕಾಲ, ಈ ಕಾಲ ತಗೊಂಡ್ರೆ ಬಂದು ಈ ಮದುವೆಗಳಾಗ್ತವೆ ನೋಡಿ, ಸೀಸನಲ್ಲಿ, ಆ ಸೀಸನ್ನಲ್ಲಿ ಚೆಂದಾಗಿ ಎಳೀತದೆ. ಬೇರೆ ಈ ಚಳಿಗಾಲಾಗ ರೆಸ್ಟ್ ಕಮ್ಮಿ ಎಳೀತದೆ, ಡೌನ್ ಆಗ್ಬಿಡುತ್ತೆ. ಆವಾಗ ಡೌನ್ ಆಗುತ್ತದೆ. ಇವಾಗ ರೆಸ್ಟು ಬೆಲೆ ಐತೆ. ಇದು ನಿಮಗೆ ಕಟ್ ಲೆಕ್ಕ ಬೀಳುತ್ತಾ, ಮೂಟೆ ಲೆಕ್ಕನ? ಯಾವ ರೀತಿ ಕಟ್ ಲೆಕ್ಕ ಬೀಳ್ತದೆ. ಕಟ್ಟು ಬಂದು 5 ರೂಪಾಯಿ ಬೀಳ್ತದೆ ತೋಟದಾಗ ಇವಾಗ. ಈಗ ಚಳಿಗಾಲದಾಗ ಬಂದು 2 ರೂಪಾಯಿ ಬಿದ್ದೋತದೆ. ಒಂದು ಕಟ್ಟು 2 ರೂಪಾಯಿ ಬೀಳ್ತದೆ. ಅಂದ್ರೆ ನಿಮ್ಗೆ ಚಳಿಗಾಲದಲ್ಲಿ ಬೆಲೆ ಕಡಿಮೆ ಆಗುತ್ತಲ್ಲ? ಬೆಲೆ ಕಡಿಮೆ, ಆಗ ಇಳುವರಿ ಪ್ರಮಾಣ ಜಾಸ್ತಿ ಇರುತ್ತಲ್ವ? ಅವಾಗ ಇದು ಇಳುವರಿನೂ ಜಾಸ್ತಿ, ಇದು ಖರ್ಚು ಜಾಸ್ತಿ ಬರ್ತದೆ. ಅವಾಗ ಬೇಜಾರು ಬಂದ್ಬಿಡ್ತದೆ, ಏನಕ್ಕಪ್ಪ ಈ ಬೆಳೆ ಅನ್ಸ್ಬಿಡ್ತದೆ. ಆಮೇಲೆ ನಮ್ಮ ಕೈ ಈ ಮದುವೆಗಳ ಸೀಸನ್ನು, ಆ ಸೀಸನ್ ಬಂದವಾಗ 5 ರೂಪಾಯಿ ಬಿಟ್ಕೊಡಲ್ಲ. ಈಗ ವರ್ಷಕ್ಕೆ 5 ಸೀಸನ್ ಅಂತ ಹೇಳಿದ್ರಲ್ವ? 5 ಸಲ ವರ್ಷಕ್ಕೆ 5 ಬೆಳೆ ತೆಗಿಬೋದು. 5 ಬೆಳೆನಲ್ಲಿ ನಿಮ್ಗೆ 2 ಬೆಳೆ ಲಾಸ್ಟ್ ಆಗುತ್ತಾ? 2 ಬೆಳೆ ಹೋಗ್ಬಿಡ್ತದೆ. ಇನ್ನು 3 ಬೆಳೆ ಕೈ ಹಿಡಿಯುತ್ತೆ. 1 ಎಕರೆಗೆ ಎಷ್ಟು ಮೂಟೆ ಬರ್ಬೋದು ಕಟ್ ಲೆಕ್ಕದಲ್ಲಿ? 1 ಎಕರೆಗೆ ಬಂದು ಒಂದು 100 ಮೂಟೆ ಕೊಯ್ಬೋದು. 100 ಮೂಟೆ ಕೊಯ್ಬೋದು ಎಕರೆಗೆ. ಅಂದರೆ 2 ತಿಂಗಳಿಗೆ ಒಂದ್ಸಲ ಹಾರ್ವೆಸ್ಟ್ ನಿಮ್ಗೆ ಆವರೇಜ್ ಬರುತ್ತೆ. ಇದಕ್ಕೆ ಔಷಧಿಗಳೆಲ್ಲನೂ ಜಾಸ್ತಿ ಔಷಧಿಗಳು ಬಂದು ಒಂದು ಬೆಳಿಗ್ಗೆ ಬಂದು 3 ಟೈಮ್ ಹೊಡಿಬೇಕು. 1 ತಿಂಗಳಲ್ಲಿ, ಅಂದರೆ ಒಂದು ಕೊಯ್ಲು ಒಳಗಡೆ ಒಂದು ಕೊಯ್ಲ್ಕ 3 ಕಿತ ಹೊಡಿಬೇಕು. ಇದಕ್ಕೆ ಹೊಡೆಯೋದಕ್ಕೆ, ಔಷಧಿ ಹೊಡೆಯೋದಕ್ಕೆ ಪ್ರಾಬ್ಲಮ್ ಅಂದರೆ ಏನು ಬರುತ್ತೆ ಇದಕ್ಕೆ? ಅದು ರೋಗನೂ ಬರ್ತದೆ. ಈ ಕಡೆ ಹುಳುಗಳು ಬಿದ್ದೋತದೆ, ಹುಳು ಬೀಳ್ತದೆ.
ಆ ಹುಳು ಬಿದ್ದಾಗ ಅಷ್ಟು ಕಾಸ್ಟ್ಲಿ ಮದ್ದು ಹೊಡಿಬೇಕು. ಹುಳು ಬಾಧೆ ಜಾಸ್ತಿ ಇದೆ. ಈ ಇದು ಬಂದು ಈ ರೋಗ ಬಂದಾಗ ಅಷ್ಟು ಕಾಸ್ಟ್ಲಿ ಕಮ್ಮಿನೇ. ಹಿಂಗೆ ಹಾಕ್ಕೊಂಡು ಅದು ಮಾಡಬೇಕು. ಸೊ ಇದು ಒಂದು ಕೊಯ್ಲು ನಿಮ್ಗೆ ಒಂದು ಎಕರೆನಲ್ಲಿ ಕೊಯ್ಬೇಕಂದ್ರೆ ಎಷ್ಟು ಜನ ಆಳುಗಳು ಬೇಕಾಗ್ತದೆ ಸರ್? ನಮ್ಗೆ ಪೂರ ಎಕರೆ ಪೂರ ಎಲ್ಲ ಕೊಯ್ಬೇಕಂದ್ರೆ ಒಂದು 40 ಜನ ಕೊಯ್ಬೋದು. 40 ಜನ ಕೊಯ್ಬೇಕು. ಆಳಿಗೆ ಏನು ರೇಟ್ ಕೂಲಿ ಕೊಡ್ತಾ ಇದ್ದೀವಿ? ನಾವು ಕಟ್ಲೆಕ್ಕ ಕಟ್ಲೆಕ್ಕ ಕೊಟ್ಬಿಟ್ಟಿದ್ದೀವಿ. ಒಂದು ಮೂಟೆ ನಾವು ಬಂದು ಇವಾಗ 400 ಕಟ್ಟು 80 ರೂಪಾಯಿ ಕೊಡ್ತಾ ಇದ್ದೀವಿ. 400 ಕಟ್ಟಿಗೆ 400 ಕಟ್ಟು. ಅದು ಒಂದು ಮೂಟೆಗೆ 80 ರೂಪಾಯಿ. 80 ರೂಪಾಯಿ. ಅವ್ರು ಎಷ್ಟೊತ್ತಿಗಾದ್ರೂ ತಗೊಂಡು ಕೊಯ್ದು ಹೋಗ್ಬೋದು. ಎಷ್ಟೊತ್ತನ ಕೊಯ್ಕೊಂಡು ಹೋಗ್ತಾ ಇರ್ಬೋದು. ನಾವು ಇವಾಗ ಅವ್ರಕ ಕೂಲಿ ಲೆಕ್ಕ ಕೊಟ್ಟರೆ ಅವ್ರ ಕೈಯಾಗ ಜಲ್ದಿ ಕೊಯ್ಯಲ್ಲ. ಒಬ್ಬೊಬ್ಬರು ಏನು ಮಾಡ್ತಾರೆ, ಹಂಗೆ ಇದ್ದೋತಾರೆ ಅಷ್ಟೇ, ಕೊಯ್ದಂಗೆ ಇರ್ತಾರೆ. ಕಟ್ಲೆಕ್ಕ ಕೊಟ್ಟರೆ ಅವರು ಜಲ್ದಿ ಅವ್ರಕ ಮೂಟೆ ಬೇಕಲ್ಲ, ಅದಕ್ಕೆ ಜಲ್ದಿ ಕೊಯ್ದು ಬಿರ್ನ ಮೂಟೆ ಕೊಟ್ಬಿಡ್ತಾರೆ. ಬೆಳೆಗಳು ಚೆನ್ನಾಗಿದ್ರೆ ಒಂದು ಎಕರೆನಲ್ಲಿ ಎಷ್ಟವರೆಗೂ ಕಾಸು ಮಾಡ್ಬೋದು? ಚೆನ್ನಾಗಿದ್ದಾಗ ಚೆಂದಾಗಿದ್ದಾಗ ಒಂದು ಎಕರೆಗೆ 1 ಲಕ್ಷ ರೂಪಾಯಿ ಮಾಡ್ಬೋದು. ಅಂದರೆ ಇದು ರೈತರಿಗೆ 5 ರೂಪಾಯಿ ರೇಟ್ ಕೂಡ ಹೋದ್ರೆ ಕೂಡ 1 ಲಕ್ಷ ರೂಪಾಯಿ ಬಿಟ್ಕೊಡಲ್ಲ. ಅಂದರೆ ಖರ್ಚು ಕಡಿಮೆ ಅಲ್ವಾ ಇದಕ್ಕೆ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡು? ಖರ್ಚು ಕಮ್ಮಿ. ಆಮೇಲೆ ನಮಗೆ ಸುಮಾರು 2 ವರ್ಷ ಇರುತ್ತೆ ಇದು ಬೆಳೆ. 2 ವರ್ಷ ಇರ್ತದೆ. ನಾವು ಏನು ಮಾಡಬೇಕಂದ್ರೆ ಉಳೋವಾಗ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಗೊಬ್ಬರ, ಸ್ಟೀಮ್ ಗೊಬ್ಬರ, ಈ ನಾಟಿ ಗೊಬ್ಬರ ಐತಲ್ಲ, ಅದು ಈ ಹಸುಗಳ್ದು ತಿಪ್ಪೆ ಗೊಬ್ಬರ ಹುಲ್ಗ ಹೊಡಿಬೇಕು. 2 ವರ್ಷ ಪಕ್ಕಾಗ ಇರ್ತದೆ. 2 ವರ್ಷ ಇರುತ್ತೆ. ಈಗ ಸಾಮಾನ್ಯವಾಗಿ ಬೇರೆ ಬೆಳೆಗಳೆಲ್ಲ ನಾಟಿ ಮಾಡಿದ್ರೆ 2 ರಿಂದ 3 ತಿಂಗಳಿಗೆ ಒಂದು ಇಳುವರಿ ಬಂದ್ಬಿಡುತ್ತೆ. ಅವಾಗ ಬೆಳೆಗಳಿದ್ರೆ ಆಯ್ತು, ಇಲ್ಲಾಂದ್ರೆ ಇಲ್ಲ. ಇದರಲ್ಲಿ ನಮಗೆ ರೆಗ್ಯುಲರ್ ಆಗಿ ಇನ್ಕಮ್ ಇರುತ್ತೆ. ಇದೇ ಇರ್ತದೆ. ಇದರಲ್ಲಿ ರೈತರಿಗೆ ಪರವಾಗಿಲ್ಲ ಅನ್ಸುತ್ತೆ ಈ ಬೆಳೆ. ಇದು ನಷ್ಟ ಆಗೋ ಚಾನ್ಸ್ ಕಡಿಮೆನೇ? ಇದು ಏನು ಅಷ್ಟು ನಷ್ಟ ಆಗಲ್ಲ ಸರ್. ಇದು ನಮ್ಮ ನಷ್ಟ ಆಗಲ್ಲ. ನೀವು ಈಗ ಸ್ವಂತ ಜಮೀನಲ್ಲಿ ಮಾಡಿರೋದಾ ಇದು ಹೇಗೆ ಅಂತ? ಇದು 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 ಬಂದು ನಾವು ಲೀಸ್ ತಗೊಂಡು ಮಾಡಿಕೊಂಡು ಮಾಡ್ತಾ ಇರೋದು. ಸಾಮಾನ್ಯವಾಗಿ ನೀವು ವರ್ಷಕ್ಕೆ ಈ 2 ಎಕರೆಗೆ ಇದು 2 ಎಕರೆ ಬರ್ತದೆ. ಈ 2 ಎಕರೆಗೆ 1 ಲಕ್ಷ ರೂಪಾಯಿ ಕೊಟ್ಬಿಡ್ತಾ ಇದ್ದೀನಿ. ನೀರು ಎಲ್ಲ ಅವ್ರದ್ದೇ. ಒಂದು ವರ್ಷಕ್ಕೆ. ಸಾಮಾನ್ಯವಾಗಿ ಈಗ ಇದನ್ನ ನೀವು ಲೀಸ್ ಕೊಡೋ ದುಡ್ಡು ಎಲ್ಲ ಲೆಸ್ ಮಾಡಿ ನಿಮ್ಗೆ ಲಾಭ ಬರ್ಬೇಕಲ್ವಾ? ಇದು ಸ್ವಂತ ಜಮೀನಲ್ಲಿ ಹಾಕೊಂಡ್ರೆ ಅವ್ರಿಗೆ ಇದನ್ನು ಲಾಭ ಆಗುತ್ತೆ, ಚಾನ್ಸ್ ಇರುತ್ತಲ್ಲ? ಹೌದು. ಇದು ಬಂದು ಇವಾಗ 2 ಎಕರೆ ಐತಲ್ಲ, ಒಂದು ಅರ್ಧ ಅವ್ರಿಗೆ ಹೋದ್ರೆ ಕೂಡ ಒಂದು ಅರ್ಧ ನಮ್ಗೆ ಸಿಗ್ತದೆ. ಖಂಡಿತ ಬರುತ್ತೆ. ಹೆಚ್ಚು ಕಡಿಮೆ ಆವರೇಜ್ ನಿಮಗೆ ತಿಂಗಳಲ್ಲಿ ಲೆಕ್ಕ ತಗೊಂಡ್ರೆ ಒಂದು 50,000 ಉಳಿತಾಯ ಆಗುತ್ತೆ ಇದರಲ್ಲಿ 2 ಎಕರೆನಲ್ಲೂ ಸೇರಿ. ಆಗ್ತದೆ ಸರ್. ಯಾಕೆಂದ್ರೆ ರೈತರು ಕಷ್ಟಪಡೋದು ಏನಾದ್ರು ಸಂಪಾದನೆ ಮಾಡ್ಬೇಕಂತಲ್ವಾ? ನಿಮ್ಗೆ ಅಷ್ಟು ಉಳಿತಾಯ ಆದ್ರೂ ಆಗ್ಲೇಬೇಕು. ಆಗೇಬೇಕು ಸರ್. ಇದ್ರೆ ಆಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ. ಈಗ ಹಾರ್ವೆಸ್ಟ್ ಏನೋ ಮಾಡ್ತಾ ಇದ್ದೀವಿ ಸರ್ ಸ್ವಂತ. ಇದ್ರ ಮಾರ್ಕೆಟ್ಗಳೆಲ್ಲ ನೀವು ಎಲ್ಲಿಗೆ ಸಾಗಿಸ್ತೀರಾ, ಯಾವ ರೀತಿ? ನಾನು ಈ ಕಡೆ ವ್ಯಾಪಾರ ಮಾಡ್ತಾ ಇದ್ದೀವಿ. ನಾನೇ ಸ್ವಂತ. ಅದಕ್ಕೆ ಈಗ ನನ್ನ ಸ್ವಂತ ಜಮೀನು ಸ್ವಲ್ಪ ಐತೆ. ಅದು ಸಾಲದ ಇದಕ್ಕೆ ಇದು ಲೀಸ್ಗೂ ಹಾಕ್ಕೊಂಡಿದ್ದೀನಿ. ಸ್ವಂತ ಜಮೀನಲ್ಲಿ ಬೆಳೀತಾ ಇದ್ದೀನಿ? ಸ್ವಂತ ಜಮೀನಲ್ಲಿ ಬೆಳ್ಕೊಂಡು ಸಾಲಲ್ಲ ಅಲ್ಲಿಗಿನೂ. ನಾನು ಒಂದು ದಿವ್ಸಕ್ಕೆ ಇವಾಗ ಒಂದು 100 ಮೂಟೆ ಸೊಪ್ಪು ಆಚೆ ಕಳಿಸ್ತಾ ಇದ್ದೀನಿ. ಮಾರ್ಕೆಟ್ ಕಳಿಸ್ತಾ ಇದ್ದೀವಿ. ವಿಜಯವಾಡ, ಹಿಂಗೆ ಗುಂಟೂರು, ಹಿಂಗೆ ಕಳಿಸ್ತಾ ಇದ್ದೀವಿ. ಆಂಧ್ರ ಕಡೆ ಮಾರ್ಕೆಟ್ ನೀವು? ಆಂಧ್ರ ಕಡೆ ಕಳಿಸ್ತಾ ಇದ್ದೀವಿ. ಇದಕ್ಕೆ ನಮ್ಮ ಸ್ಟೇಟಲ್ಲಿ ಕರ್ನಾಟಕದಲ್ಲಿ ಮಾರ್ಕೆಟ್ ಇಲ್ವಾ ಇದಕ್ಕೆ? ಇಲ್ಲ ಸರ್, ಕಮ್ಮಿ. ಈ ಕಡೆ ಎಲ್ಲಾನು ನ್ಯಾಯವಾಗಿ ಕಾಸು ಕೊಡಲ್ಲ. ಅದೇ ಬಂದ್ರೆ ಸಮಸ್ಯೆ. ಪೇಮೆಂಟ್ಗೂ ಸರಿಯಾಗಿ ಪೇಮೆಂಟ್ ಕೊಡಲ್ಲ. ಹಾಕೊಂಡಿರ್ತಾರೆ. ಅವ್ರೇನು ಮಾಡ್ತಾರೆ, ಇಲ್ಲ ಈ ತಿಂಗಳಾಗಲ್ಲ, ಇನ್ನೊಂದು ತಿಂಗಳು ಕೊಡ್ತೀವಿ ಅಂಥೇಳಿ ಏಟ್ ಕೊಟ್ಬಿಡ್ತಾರೆ. ಹೌದು. ಅದಕ್ಕೆ ನಾನು ಇವಾಗ ಆ ಕಡೆ ಆಚೆ ಹಿಡ್ಕೊಂಡು ಆ ಕಡೆ ಅವ್ರಿಗೆ ಒಂದು 15 ದಿವ್ಸಕ್ಕೆ ನಮ್ಮದು ಪೇಮೆಂಟ್ ಏನಾದೆ ಅವ್ರು ಕೊಟ್ಬಿಡ್ತಾರೆ. ಡೈಲಿ ಒಂದು 100 ಮೂಟೆ ಸೊಪ್ಪು ಕಳಿಸ್ತಾ ಇರ್ತೀವಿ. ಸರ್, ಇದು ಒಳ್ಳೆ ಬೆಲೆ ಅಂದರೆ ಏನು ರೇಟ್ ಬರುತ್ತೆ? ಇದು 5 ರೂಪಾಯಿನಾ ಅಥವಾ ಇದಕ್ಕಿಂತ ಹೆಚ್ಚಾಗ್ಬೋದಾ? ಇಲ್ಲ ಸರ್, 5 ರೂಪಾಯಿ ಬಿಟ್ಕೊಡಲ್ಲ. ಅಲ್ಲ, ಚೆನ್ನಾಗಿ ರೇಟ್ ಬಂದಿದೆ ಅಂದರೆ ಬೇರೆ ತೋಟಗಳು ನಾವು ತೆಗಿತೀವಿ. ಬೇರೆ ತೋಟನೂ ತೆಗಿತೀವಿ. ಅವ್ರಿಗೂ ನೋಡಿ ನಾವು ಏನು ಮಾಡ್ತೀವಿ, ಮೂಟೆ ಲೆಕ್ಕ ತೆಕ್ಕೊತೀವಿ. ಇಲ್ಲ ಇಷ್ಟು ಮೂಟೆ ಬರ್ತದೆ ಅಂತ ಒಂದು ಅಂದಾಜು ಮೇಲೆ ತೆಗಿತೀವಿ. ಆ ಅಂದಾಜು ಮೇಲೆ ತೆಗೆದ್ರೆ ಕೂಡ ಒಂದು ಹೆಚ್ಚು ಕಮ್ಮಿ ನಮ್ಗೆ ಎಲ್ಲ ಒಂದು 10 ಮೂಟೆ
ಜಾಸ್ತಿನೇ ಬರ್ಬೋದು, ಇಲ್ಲ ಒಂದು 5 ಮೂಟೆ ಕಮ್ಮಿ ಆಗಿ ಬಂದುಬಿಡ್ಬೋದು. ಹೌದು. ಅದಕ್ಕೆ ನೋಡಿ ನಾವು ತೋಟದ ಮೇಲೂ ತಗೊಂಡ್ಬಿಡ್ತೀವಿ. ನೋಡಿದ್ರಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಈಗ ಕೃಷಿ ಮಾಹಿತಿಗಳನ್ನು, ಕೃಷಿನಲ್ಲಿ ಪುದೀನ ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದಾರೆ. ಇದೇ ರೀತಿ ಮುಂದಿನ ಕೃಷಿ ವಿಡಿಯೋಗಳನ್ನು ಮಾಡ್ತಾರೋಣ. ಅಲ್ಲಿವರೆಗೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.